ಇವಾಗ ಏನು ಮಾಡೋಣಮ್ಮ? ಆ ದೊಡಮ್ಮ ಕರ್ಕೊಂಡೋಗಿ ನೆಂದಿದ್ದು ಅದೇ ಹೋಗಿ ಬಾಗ್ಲಿಕ್ಕೊಂಡು ಹೋಗೈತೆ ಮನೆದೆಲ್ಲನು. ಎಲ್ಗೋಯ್ತೋ ಏನೋ ಆ ದೊಡಮ್ಮನೂ. ಆಗಲ್ಲ ಕಣಮ್ಮ, ಎಮ್ಮೆನು ಅಷ್ಟೇನು ನಮ್ಮ ಕಷ್ಟ ಸುಖಕ್ಕೆ ಆಗ ಅಂಥದ್ದೆಲ್ಲ ನಮ್ಮ ಕೈಯಾಗಿದ್ದರೆ ಮಾತ್ರ. ಯಾರೇ ಆಗಲಿ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಅಯ್ಯಮ್ಮ ಬೀಗ ಹಾಕಿದ್ದಾಳೆ ಓನರಮ್ಮ. ಏನು ಮಾಡೋಣಮ್ಮ ಇವಾಗ? ನಾವೆಲ್ಲರೂ ಬೀದಿಗೆ ಬಂದಂಗೆ ಆಯಿತು, ಸ್ವಂತ ಮನೆ ಬಿಟ್ಟು ನಾವೆಲ್ಲನ. ಇವತ್ತು ನೋಡಿ ಎಂಥ ಕೆಲಸ ಮಾಡ್ಕೊಂಡ್ವಲ್ಲಪ್ಪ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಬೇಜಾರಾಗ್ತೈತೆ ಅಂದರೆ ಏನು ಮಾಡೋಣಮ್ಮ? ಬಿಡು ಹಿಂಗೆ ಕುಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಹೋಗಿ ಹೋಟ್ಲಾಗ ತಿಂದು ಇಲ್ಲೆಲ್ಲ ನಾವು ಮನಿಕೆ ಮನತ್ತು. ಅಲ್ಲೆಲ್ಲ ನಾವು ಹೋಗಿ ಮನಿಕೆ ಮಕ್ಕಾಗುತ್ತೆ. ಅಲ್ಲೆಲ್ಲ ಭವನಗಳು ಯಾವ್ದು ಮಾಡ್ಯಾವ್ರಿ. ಆಗ ಅಲ್ಲಿ ಹೊರಗೆ ಒಂದಿಷ್ಟು ಅದು ಯಾವುದೋ ಮಾಡ್ಯಾವ್ರಲ್ಲ, ಸ್ವಲ್ಪ ಅಲ್ಲಿ ಮುಂದೆ ಜಾಗ ಐತಲ್ಲಿ ಮನಿಕೆ ಮಕ್ಕಾಗುತ್ತೆ. ಏನು ಮಾಡೋಣ? ನಮ್ಮಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವರು ನಮ್ಮಂಥವ್ರಿಗೆ ಕೊಡ್ತಾನೆ ಎಲ್ಲ. ಇವ್ರು ಬೇರೆ ಬಂದರು, ಇವ್ರಿಗಿಂತ ಸಿಕ್ಕಿಬಿಟ್ರೆ ಖುಷಿನೋ ಖುಷಿ. ಅಯ್ಯಪ್ಪ, ಇವ್ರಿಗೆ ಇವಾಗ ನಾನು ಹೆಂಗೆ ಮಕ್ಕ ತೋರ್ಸೋಣ ನಮ್ಮಂಗೆ ಆಗ್ತೈತೆ. ನಮ್ಮ ಇಲ್ಲಿ ಕುಕ್ಕಮ್ಮದೆ ಬೇಡ ಬಾ, ಇವರೆಲ್ಲ ಓಡಾಡ್ತಾ ಇದ್ದಾರೆ. ಎಲ್ಗೂ ಹೋಗ್ತೀಯ? ಏನು ಮಾಡೋಕ್ಕಾಗುತ್ತಾ? ಓನರಮ್ಮ ಇಲ್ಲಿ ಕುಕ್ಕಂಡ್ರೆ ನಾನು ಅಯ್ಯಮ್ಮ ಬಂದು ಬೀಗ ಕೊಡ್ತಾಳೇನ? ನೀವು ಅವರು ಬೀದೆ ಕುಕ್ಕಂಡವ್ರೆ ಅಂತ ಹೇಳಿ ಅಯ್ಯಂದು ಸ್ವಲ್ಪ ಬೀಗ ಕೊಡ್ತಾಳೆ. ಸುಮ್ಮನಿರು, ಇವ್ರದ್ದೇನು ಲೆಕ್ಕ. ಬಿಟ್ಟು ಬಂದ ಮೇಲೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಬೀದಿಗೆ ಬಿದ್ದವ್ರು ಕಣಮ್ಮ, ತಾಯಿ ಮಗಳಿಬ್ರು ಮೆರೆದಾಡಿದಕ್ಕೆ ಬೀದಿಗೆ ಬಿದ್ದವ್ರೆ. ಯಾರು ಕರ್ಕೊಂಡೋಗಲ್ಲ, ಯಾರೂ ಆಗಲ್ಲ. ಎಷ್ಟೇ ಅಕ್ಕ ತಂಗಿಯವರಾಗಿ, ಅಣ್ಣ ತಮ್ಮಗಳಾಗಲಿ, ಸಂಬಂಧಿಕರಾಗಲಿ, ಕಷ್ಟದಲ್ಲಿ ಯಾರೋ 100ಕ್ಕೊಬ್ರು ಒಳ್ಳೆಯವರು, 100ಕ್ಕೆ ಒಂದು 10% ಸಂಬಂಧಿಕರು ಕಷ್ಟ ಸುಖಕ್ಕೆ ಆಗ್ತಾರೆ ಹೊರ್ತು, ಇನ್ನು 90% ಕಷ್ಟ ಸುಖ ಅಂತ ಅಂದರೆ ಅವ್ರು ಯಾರೋ ನಾವ್ಯಾರೋ ಅಂತ ಸ್ವಲ್ಪ ಕಷ್ಟ ಸುಖ ಆದರೆ ನೋಡೋರು ಅಕ್ಕಯ್ಯ ಇಲ್ಲೇ ಇದ್ರೂ ಕರ್ಕೊಂಡು ಹೋಗಿಲ್ವಲ್ಲ. ಮೆರೆದ್ರು ಸರಿಯಾಗಾಯ್ತು. ಅದಕ್ಕೆ ಮತ್ತೆ ಮೆರಿಬಾರ್ದು ಅನ್ನೋದು ಕಣೆ. ಇದ್ದಾಗ ಅದೀಗ ದೇವರು ಯಾವುದನ್ನೇ ಆಗಲಿ ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಇದ್ದಾಗ ಮೆರಿಬಾರ್ದು. ದೇವ್ರಿಗೆ ಗೊತ್ತಿರುತ್ತೆ ಅವನಿಗೆ ಯಾರಿಗೇನು ಕೊಡಬೇಕು, ಯಾರಿಗೇನು ಕೊಡಬಾರ್ದು, ಯಾರನ್ನ ಯಾವ ಸ್ಥಾನದಲ್ಲಿ ಇಟ್ಟಿರಬೇಕು, ಯಾರಿಗೆ ಏನು ಯಾವಾಗ ಮಾಡಿದ್ರೆ ಅವ್ರು ಹಿಂಗೆ ಬದಲಾಗ್ತಾರೆ ಅಂತ ಹೇಳಿ ಅವ್ನು ನೋಡ್ತಾ ಇರ್ತಾನೆ, ಪರೀಕ್ಷೆ ಮಾಡ್ತಾ ಇರ್ತಾನೆ ಕಣೆ. ಸರಿತಾ? ಎಷ್ಟೇ ಆಗಲಿ ಮೆರಿಯಕ್ಕೆ ಹೋಗ್ಬಾರ್ದು ಯಾರೂ. ಅಯ್ಯೋ, ನಾವು ಅದನ್ನು ಶಾಶ್ವತವಾಗಿ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ನಂಬ್ಕೊಂಡು ಬಂದರೆ ಅದೆಲ್ಲ ಕ್ಷಣಿಕ. ಕ್ಷಣಿಕ ಸುಖಕ್ಕೋಸ್ಕರ ಅಷ್ಟೇನೆ. ನಾವೇನೋ ನಂಬ್ಕೊಂಡು ನಾವು ಏನೇನೋ ಯೋಚನೆ ಮಾಡ್ಕೊಂಡು ಬಂದರೆ ಅದೆಲ್ಲ ಉಲ್ಟಾ ಆಗುತ್ತೆ. ನಾವು ಹಂಗೆಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಬಾರಮ್ಮ, ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸರಿಯಾಗತ್ತೆ ತಗ. ತಾಯಿ ಮಗಳಿಬ್ರು ಅಷ್ಟಿಷ್ಟು ಮೆರಿಲಿಲ್ಲ. ಮೆರೆದ್ರು ಹಂಗೇನೆ. ಇವಳು ನಮ್ಮಮ್ಮ ನಾನು ಹೆಂಗೆ ಬದುಕ್ತೀವಿ ನೋಡು, ಹೆಂಗೆ ಮಾಡ್ತೀವಿ ನೋಡು ಅಂತ ಅನ್ಕೊಂಬಂದ್ಲು. ಬಾಡಿಗೆ ಕಟ್ಟ ಯೋಗ್ಯತೆ ಇಲ್ಲ ಇಂಥವ್ರು, ಯಾಕೆ ಹಿಂಗೆ ಆಡಬೇಕು? ನೆಟ್ಟಿಗೆ ತಂದಾಕವ್ರ ಹತ್ರ ನೆಟ್ಟಿಗೆ ಸಂಸಾರ ಮಾಡಿಕೊಂಡು ನೆಟ್ಟಿಗೆ ಬಿದ್ದಿರಬೇಕು. ಇಂಥ ಅಲಂಡಿ ಆಟ ಆಡ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದರೆ ಬೀದಿಗೆ ಮತ್ತೆ ಬೀಳೋದು. ನೋಡಿ ಹೆಂಗೆ ಮಾತಾಡ್ಕೊಂಡು ಹೋಗ್ತಾರೆ. ನಮಗೆ ಇವಾಗ ಒಂದಿಟ್ಟು ಬೀದಿ ಬಿದ್ದಿರೋದಕ್ಕೆ ಎಲ್ಲರೂ ಮಾತಾಡ್ತಾರೆ ಕಣಮ್ಮ. ಎಲ್ಲರೂ ಅಂತಾರೆ ನಾ ಬೀದಿ ಬಿದ್ದಿರೋದಕ್ಕೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗಂತೂ ಹೋಗೋದ್ಲಾಗಿ. ಏನು ಮಾಡೋಣ ಶಿವನೇ ದೇವರೇ. ನಮ್ಮ ಅಕ್ಕೇನು ನೋಡು, ಬಾ ನಮ್ಮ ಮನೆಗೆ ಹೋಗ್ತೀನಿ ಬಾ ಹೋಗೋಣ ಅಂತ ಹೇಳಿ ಹೇಳ್ದಾಳು. ಅದೇ ಹೋಗಿ ಅವಳೆ. ನಾವಿಲ್ಲಿ ಕುಕ್ಕಣಿದೀವಿ, ಅದೇ ಹೋಗಿ ನೋಡಿ ಕರ್ಕೊಂಡು ಹೋಗ್ಲೇ ಇಲ್ಲ. ಕರಿದಿಲ್ದಾರ ಮನೆ ಬಾಕ್ಲಕ್ಕೆ ಹೆಂಗೆ ಹೋಗ್ಲಿ? ಅದಕ್ಕೆ ಇಲ್ಲೇ ಕುಕ್ಕಣಿದೀವಿ. ಓನರಮ್ಮ ಏನಾನ ಬಂದು ಕರುಣೆ ತೋರಿಸ್ತಾಳವ ಅಂತ ಹೇಳಿ ಅದಕ್ಕೆ ಇಲ್ಲೇ ಕುಕ್ಕಣಿದೀವಿ. ಇದ್ದರಿದ್ರದಾರ ಇನ್ನೂ ಇಲ್ಲೇ ಕೂತ್ಕೊಂಡವ್ರೆ. ಮಾಮ ಬಂತು ಕಣಮ್ಮ, ಓನರಮ್ಮ ಬಂತು ಕಣಮ್ಮ. ಓನರಮ್ಮ ಬಂತು. ಓನರ್ ಆಂಟಿ ಬಾರ ಆಂಟಿ, ಆಂಟಿ ಬಾರಂಟಿ. ಏಯ್ ಇಲ್ಲೋಡು, ನೀವೆಷ್ಟೇ ಇಲ್ಲಿ ಗೋಳಾಡಿದ್ರು, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಕೂತ್ಕೊಂಡಿದ್ರು ನಾನು ಕೊಡೋ ಅಂತವಳಲ್ಲ. ನಾನು ಅಯ್ಯೋ ಅನ್ನೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಿ ಇಲ್ಲೇ ಕೂತ್ಕೊಂಡು ಕೊಡ್ತಾಳೆ, ಬೀಗ ಕೊಡ್ತಾಳೆ, ನಾನು ಇಲ್ಲೇ ಕೂತ್ಕೊಂಡ್ರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅಷ್ಟೇ. ನಾನು ಯಾರಿಗೂ ಅಯ್ಯೋ ಅನ್ನೋದಿಲ್ಲ. ನಂದೇನು ಕಂಡೀಷನ್ ಅಂದರೆ ಕಂಡೀಷನ್ ವ್ಯವಹಾರ ಅಷ್ಟೇ. ಓನರ್ ಆಂಟಿ ಪ್ಲೀಸ್ ಅರ್ಥ ಮಾಡ್ಕೊ ನಮ್ಮ ಕಷ್ಟನ. ಇವಾಗ ಹೆಣ್ಮಕ್ಳು, ನಾವಿಬ್ಬರು ಹೆಣ್ಮಕ್ಳು, ನೀನು ಒಂದು ಹೆಣ್ಣಾಗಿ ನಾವು ಇಬ್ಬರು ಹೆಣ್ಮಕ್ಳು ಎಲ್ಲೋಗ್ಲಿ ಹೇಳಿ ಇಷ್ಟೊತ್ತಲ್ಲಿ? ನಾವಿಬ್ಬರು ಹೆಣ್ಮಕ್ಳು ಬೀದಿ ಬೀಳೋದ್ರೆ ನಿಮ್ಗೆ ಅಷ್ಟೊಂದು ಖುಷಿನಾ? ಅಷ್ಟೊಂದು ನಿಮಗೆ ಸಂತೋಷನಾ ಆಂಟಿ? ಹೆಣ್ಮಕ್ಳು ಆಂಟಿ, ನಾವು ಯೋಚನೆ ಮಾಡಿ ಆಂಟಿ. ಇಬ್ಬರು ಹೆಣ್ಮಕ್ಳು ನಾವು ಎಲ್ಲೋಗ್ರಿ? ಕೊಡ್ತೀವಿ, 1-2 ದಿನ ಸುಧಾರಿಸ್ರಿ ಅಂತ ಹೇಳ್ತಾ ಇಲ್ವಾ? 1-2 ದಿವಸ ಸುಧಾರಿಸ್ರಿ ಓನರ್ ಆಂಟಿ. ಯಾಕೆ ಇಷ್ಟೊಂದು ನೀವು ನಮ್ಮ ಹೆಣ್ಮಕ್ಳನ್ನ ಗೋಳೈಕೊಳ್ತೀರಾ? ಹೆಣ್ಮಕ್ಳಿಗೆ ಅಯ್ಯ ಅನ್ಸಿದ್ರೆ ಹೆಣ್ಮಕ್ಳಿಗೆ ಈ ರೀತಿ ಮಾಡಿದ್ರೆ ಒಳ್ಳೇದಾಗಲ್ಲ ಓನರ್ ಆಂಟಿ ನಿನಗೆ. ಹೋಗ್ರಮ್ಮ, ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನನಗೆ ಇಲ್ಲಿ ಪದೇ ಪದೇ ಕೇಳಬೇಡ್ರಿ. ಇಲ್ಲಿ ಎಷ್ಟೇ ಕೂತ್ಕೊಂಡ್ರು, ಎಷ್ಟೇ ಗೋಳಾಡಿದ್ರು ನಾನಂತೂ ಬೀಗ ಕೊಡೋದಿಲ್ಲ, ಮನೆ ಬೀಗ ತೆಗೆಯೋದಿಲ್ಲ ಅಷ್ಟೇ. ಫಸ್ಟ್ ಮನೆ ಖಾಲಿ ಮಾಡಿ. ಮನೆ ಖಾಲಿ ಮಾಡಬೇಕು. ನೀವೇನಾದರೂ ಖಾಲಿ ಮಾಡಲಿಲ್ಲ, ಇನ್ನೊಂದು 2-3 ದಿವಸ ಟೈಮ್ ಕೊಟ್ಟಿರ್ತೀನಿ. 2-3 ದಿವಸ ಟೈಮ್ ಕೊಡ್ತೀನಿ. ಏನಾದರೂ ನಿಮ್ಮ ಮನೆ ಖಾಲಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಎಲ್ಲನ ತೆಗೆದುಬಿಟ್ಟು ಹೊರಗಡೆ ಹಾಕ್ತೀನಿ. ನಿಮ್ಮ ಸಾಮಾನುಗಳು ವಸ್ತುಗಳೆಲ್ಲ ತಗೊಂಬಂದು ಹೊರಗಡೆ ಹಾಕಿ ನಾನು ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಡ್ತೀನಿ. ಎಲ್ಲ ತಗೊಂಬಂದು ಹೊರಗೆ ಹಾಕ್ತೀನಿ. ಇನ್ನು 3 ದಿವಸ ಟೈಮು. ಮನೆ ಖಾಲಿ ಮಾಡಿ, ಇಲ್ಲಾಂದರೆ ಬಾಡಿಗೆ ಕೊಡಿ.
2-3 ತಿಂಗಳದ್ದು ಎಕ್ಸ್ಟ್ರಾ ಬಾಡಿಗೆ ಕೊಡಿ. ಎಕ್ಸ್ಟ್ರಾ ಬಾಡಿಗೆ ಕೊಟ್ಟು ಅದೇನು ಮಾಡ್ತೀರಾ ಮಾಡಿ. ಅಯ್ಯೋ ದೇವ್ರೆ, ಏನು ಓನರ್ ಆಂಟಿ ನೀವು ಈ ಥರ ಹೇಳ್ತಾ ಇದ್ದೀರಾ? ಹಿಂಗೆ ಹೇಳಿದ್ರೆ ನಾವು ಏನು ಮಾಡ್ಬೇಕು ಆಂಟಿ? ಏನು ಮಾಡ್ಬೇಕಂತ ನನ್ನ ಕೇಳಿದ್ರೆ ಏನಾದರೂ ಮಾಡ್ಕೊಳಮ್ಮ, ನಾನಂತೂ ಕೊಡೋದಿಲ್ಲ. ನೀವು ಎಷ್ಟೇ ಹೇಳಿದ್ರು ಕೊಡೋದಿಲ್ಲ, ನಾನು ಅಯ್ಯನೋದಿಲ್ಲ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಇಂಥವ್ರಿಗೆಲ್ಲ ಕೊಟ್ಬಿಟ್ರೆ ಆಯ್ತಲ್ಲ. ಯಮ್ಮ ಮಂಡಿ ಹೇಳು ಅಯ್ಯೋ ಅನ್ನೋದಿಲ್ಲ. ಯಮ್ಮಂದು ಒಂಥರ ಕಟ್ಕ ಮನ್ಸು, ಗಟ್ಟಿ ಮನ್ಸು. ಅಯ್ಯಪ್ಪ ಅಯ್ಯೋ ಅನ್ನೋದಿಲ್ಲಪ್ಪ. ನಮಗೆ ಯಾರಾದರೂ ಸ್ವಲ್ಪ ಹಿಂಗೆ ಗೋಳಾಡ್ತಾ ಇದ್ದಾರೆ, ಸ್ವಲ್ಪ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತಂದರೆ ನಮಗೆ ಎಷ್ಟು ಬೇಗ ಮನಸ್ಸು ಕರ್ಗೋಗ್ಬಿಡುತ್ತೆ ಸೂಪಿ. ಆದರೆ ಯಮ್ಮ ಹಿಂಗಲ್ಲ, ಭಾರಿ ಇದ್ದಾಳೆ ಯಮ್ಮ. ಅಯ್ಯೋ ಇವರೆಲ್ಲನ ತುಂಬ ಗಟ್ಟಿ ಮನ್ಸಿರೋರು ಇವ್ರು. ನಮ್ಮ ಥರ ಅನ್ನೋದಿಲ್ಲ ಬಿಡು. ಇವ್ರು ನಮಗೆ ಕೊಡ್ತಾರೆ ಅನ್ನೋದು ಸುಳ್ಳು. 2-3 ದಿವಸ ಟೈಮ್ ಕೊಟ್ಟಾಳಯ್ಯಮ್ಮ, ನೋಡೋಣ ಹೇಳು. ಇನ್ನೊಂದು 2-3 ದಿವಸದಾಗ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಬೇಕಾದರೆ ಮನೆ ಬಿಡಿಸ್ಕೊಳ್ಳೋದು, ಅದೇನು ಮಾಡೋಕ್ಕಾಗುತ್ತೆ. ಮನೆ ಮನೆ ಬಿಡು. ಇಲ್ಲ ಅಂತಂದರೆ ಖಾಲಿ ಮಾಡಿಬಿಟ್ಟು ಒಂದು 3,000 ಯಾವುದಾದ್ರೂ, ಒಂದು 2-3 ಸಾವಿರ ಬಾಡಿಗೆ ಕಮ್ಮಿ ಇರುತ್ತಲ್ಲ ಅಂಥದ್ದು ಯಾವುದಾದ್ರೂ ನೋಡ್ಕೊಳಕ್ಕಾಗುತ್ತೆ. ಏನಾದರೂ ಒಂದು ಮಾಡೋಕ್ಕಾಗುತ್ತೆ. ಇನ್ನೇನು ಮಾಡ್ತೀಯಮ್ಮ, ನಾವು ಇಂಥ ಕಷ್ಟದಾಗೆ ಬಂದಿದ್ದೀವಿ. ಇವಾಗ ಹೋಗಿ ನಿಮ್ಮ ಅಪ್ಪ ಇಂತ ಹೋಗ್ಬಿಟ್ರೆ ಅವ್ನು ಏನಿಲ್ಲ. ಹಂಗೆ ಹಿಂಗೆ ಗಡ್ಸಲ್ಲ ಮಾರಾಯ. ಏನು ಮಾಡೋಣ? ಫೋನ್ ಮಾಡ್ತಿದ್ದೆಲ್ಲ ನಿಮ್ಮ ಅಪ್ಪಗೆ ಫೋನ್ ಮಾಡು. ಮಾಡ್ತೀನಿ ತಡೆ ಅಪ್ಪಗೆ ಫೋನ್. ಅದೆಲ್ಲ ಏನಂಬುದು ನೋಡೋಣ ಅಲ್ವೇ ನಮ್ಮ ಮಾಡೋಣ. ಅಪ್ಪ ಹಿಂಗೆ ನಾ ಬಾಡಿಗೆ ಕೊಟ್ಟಿಲ್ಲ ಅಂತ ವಾರ ಕಳಿಸ್ಯಾರ ಕಣಪ್ಪ, ಬಾರಪ್ಪ ದುಡ್ಡು ಕೊಡು, ನಾವಿಲ್ಲೇ ಇರ್ತೀವಿ. ಬರ್ತಾ ಹೋಗ್ತಾ ನೀನು ಇರಪ್ಪ, ಇಲ್ಲಾಂದ್ರೆ ಅಲ್ಲಿಗೆ ಬರ್ತೀವಿ ಕಣಪ್ಪ ಅಂಬನ. ಆ ಊರಾಗಂತೂ ಇರೋಕ್ಕಾಗಲ್ಲ ಕಣಮ್ಮ. ಅಲ್ಲಿ ಜನ ಯಪ್ಪ ನಾವು ಹಿಂಗೆ ಕೆಟ್ಟು ಬಂದಿದ್ದೀವಿ ಎಂಬುದು ಅವ್ರಿಗೇನ ನಾವು ಊರಾಗ್ಲಾರಿಗೆ ಗೊತ್ತಾಗ್ಬಿಟ್ರೆ ನಮಗೆಲ್ಲ ಹಿಂಗೆ ಆಗೈತೆ ಅಂತೇಳಿ ಇನ್ನೂ ಖುಷಿ ಪಡ್ತಾರೆ. ಅಲ್ಲಿ ಮೊದಲೇ ನಮ್ಗೆ ಅಕ್ಕಪಕ್ಕದಾಗ ಆಗದೆ ಇಲ್ದಂಥ ಜನ ಇರೋದು ಜಾಸ್ತಿ. ಅಂಥದ್ರಾಗ ನಮ್ಗೆ ಹಿಂಗೆ ಆಗ್ಬಿಟ್ಟೈತೆ ಅನ್ನೋದು ವಿಷಯ ಗೊತ್ತಾಗ್ಬಿಟ್ರೆ ಅವ್ರು ಖುಷಿ ಪಡ್ತಾರೆ. ಅಯ್ಯೋ ಖುಷಿ ಪಡ್ಲೇಳು. ಇವತ್ತು ನಮಗೆ ಬಂದೈತೆ, ನಾಳೆಗೆ ಅವ್ರಿಗೆ ಬರುತ್ತೆ. ಯಾರಿಗೇನಿದೆ ಶಾಶ್ವತ ಅಲ್ಲ. ನಮಗೆ ಕಷ್ಟ ಬಂದೈತೆ ಅಂತ ಹೇಳಿ ಅವ್ರು ನೋಡಿ ನಮ್ಮನ್ನ ನಕ್ರೆ, ನಾವು ಅವ್ರು ನೋಡಿ ನಕ್ರೆ ನಮಗೆ ಇವತ್ತು ಬಂದೈತೆ, ಆಮೇಲೆ ನಾಳೆ ಇನ್ನೊಂದು ದಿವಸದಾಗ ಅವ್ರಿಗೆ ಬರುತ್ತೆ. ಯಾರಿಗೇನಿದೆ ಕಷ್ಟ ಸುಖ ಏನು ತಪ್ಪಿದ್ದಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ ಕಷ್ಟ ಸುಖ ಅನ್ನೋದು. ಮನುಷ್ಯನಿಗೆ ಎಲ್ಲದರಲ್ಲಿ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಇದ್ದಿದ್ದೇನೆ. ಯಾವ ಮನುಷ್ಯನಿಗೂ ಬರೀ ಸುಖನೇ ಇಲ್ಲ, ಯಾವ ಮನುಷ್ಯನಿಗೂ ಬರೀ ದುಃಖನೇ ಇಲ್ಲ. ಸುಖ ದುಃಖ ಎಲ್ಲನೂ ಸಮನಾಗೇ ಇರ್ತದೆ. ಅದನ್ನೆಲ್ಲ ಇವತ್ತು ನಮ್ಮನ್ನು ನೋಡಿ ನಕ್ರಿ, ನಮ್ಮನ್ನು ನೋಡಿ ಆಡ್ಕೊಂಡ್ರೆ ನಾಳೆಗೆ ಅವ್ರಿಗೂ ಬರುತ್ತೆ ಅಷ್ಟೇ. ಬಿಡು, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಅವ್ರು ಇದು ಮಾಡ್ಕೊತಾರೆ ಅಂತ. ನಿಮ್ಮ ಅಪ್ಪ ಏನೇನು ಅಲ್ಲಿಗೆ ಬಾ ಅಂತೇಳಿ ಸುಮ್ಮನೆ ಅಲ್ಲಿಗೆ ಹೋಗೋಣ. ಇಲ್ಲೆಲ್ಲೂ ಇದೆಲ್ಲನ ತಾತ್ಕಾಲಿಕ ಕಣಮ್ಮ. ನಮಗೇನಿದ್ರು ಅದೇನೆ ಪಾರ್ಮೆಂಟ್ ಇದೆಲ್ಲ ಸುಮ್ಮನೆ ಟೆಂಪ್ರವರಿ ಅಷ್ಟೇ ಕಣಮ್ಮ. ಇದೆಲ್ಲ ನನಗೆ ಈಗ ಅರ್ಥ ಆಗ್ತೈತೆ. ಅದಕ್ಕೇನೆ ಫೋನ್ ಮಾಡೋದಿಲ್ಲ. ನಿಮ್ಮಪ್ಪ ಏನಂತಾನೆ ನೋಡೋಣದಿಲ್ಲ. ಅವ್ನು ಏನಂತಾನೋ ಏನೋ. ಮೊದಲೇ ಉರುಕ್ ನನ್ನ ಮಗ, ಇವಾಗ ಉರುಕ್ಕಂತಾನೆ ಹಂಗೇನೆ. ಒಳ್ಳೇನಲ್ಲ, ಮೊದಲು ಹೇಳ್ದಂಗೆ ಕೇಳೋಣಮ್ಮ. ಇವಾಗ ಹಿಂಗೆ ಆದಾಗಿಂದ ಅಂತ ಬೋಲ್ ಸಿಟ್ಟು ಮಾಡ್ಕೊಂತ ಇದೆ ನಿಮ್ಮಪ್ಪ. ಮೊದಲ ಏನು ಹೇಳಿರು ತಂದು ಕೊಡೋನು, ಏನು ಹೇಳಿರು ಮಾಡೋನು. ಅಯ್ಯೋ ಎಷ್ಟು ಚೆನ್ನಾಗಿ ನೋಡ್ಕೊಂಬನು, ಎಲ್ಲ ದುಡ್ದಿರೋದೆಲ್ಲ ಸಂಬಳ ತಂದು ಕೊಡೋನು. ನಾನು ಹಿಂಗೆ ಮಾಡ್ದಾಗಿಂದಲೂ ಸಿಟ್ಟು ಬಂದ್ಬಿಟ್ಟೈತೆ ನಿಮ್ಮಪ್ಪಗೆ. ಫೋನ್ ಮಾಡ್ತೀನಿ ತಡೆ, ಅದೆಲ್ಲ ಏನಂತೈತೆ. ಅಪ್ಪ ಹಿಂಗೆ ಆಗೈತೆ ಕಣಪ್ಪ, ಇವಾಗ ಬೀಗ ಹಾಕ್ಯವ್ರೆ, ನಾವು ಹಿಂಗೆ ಬೀದಿಗೆ ಬಿದ್ದಿದ್ದೀವಿ, ಬಂದು ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತೀನಿ. ಹೇಳಿ ಮಾತಾಡ್ತೀನಿ ನಮ್ಮಪ್ಪಗೆ. ಫೋನ್ ಮಾಡ್ತೀನಿ. ಫೋನ್ ಮಾಡಿ ಅಪ್ಪ ಹಿಂಗೆ ಆಗೈತೆ ಕಣಪ್ಪ ಅಂತೇಳಿ ಎಲ್ಲ ಹೇಳಿ ಮಾತಾಡ್ತೀನಿ. ಇನ್ನೇನು ಮಾಡೋಣ, ಏನಂಬುತ್ತೋ ಏನೋ ನಮ್ಮಪ್ಪ. ಫೋನ್ ಮಾಡ್ತೀನಿ. ನಮ್ಮ ದೊಡ್ಡಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದು ತಿರುಗಿ ಬೀಗ ಹಾಕ್ಬಿಟ್ಟೈತೆ ಮನೆಗೆ. ಮನೆಗೆ ಬೀಗ ಹಾಕೊಂಡು ಎತ್ಲಾಗ ಹೋಗ್ಬಿಟ್ಟೈತೆ. ಮನೆ ಹತ್ರನೂ ಇಲ್ಲ. ಅದಕ್ಕೆ ನಾವಿಲ್ಲೇ ಬಂದು ಓನರಮ್ಮ ಏನಾದರೂ ಏನಾದರೂ ಬೀಗ ಕೊಡ್ತಾರ ಅಂತ ಹೇಳಿ ಬೀದಿಲಿ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ನಾವೊಂಥರ ಬೀದಿ ನಾಯಿ ಆಗ್ಬಿಟ್ವಿ. ಹೋಗತ್ಲಾಗೆ ಹೆಂಗಾಯ್ತು ನೋಡಿ ನಮ್ಮ ಪರಿಸ್ಥಿತಿ. ಒಂಥರ ನಾವು ಹೆಂಗೆ ಬೀದಿಗೆ ಬಿದ್ದುಬಿಟ್ವಿ ಅನ್ನಿಸ್ತೈತೆ. ಬೀದಿಗಳು ಹೆಂಗಿದೀವಿ ನೋಡಿ ನಾವು. ಯಪ್ಪ ನಾವು ಹೆಂಗಿದ್ದವರು, ನಮ್ಗೆ ಎಂಥದ್ದು ಬಂತಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.